ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಮಾತ್ರ ಅಲ್ಲ, ನನಗೂ ಕೂಡ ಒಂದು ಒಳ್ಳೆ ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬಹಳ ದಿನಗಳಾದ್ಮೇಲೆ ವಿಡಿಯೋನ ಮಾಡ್ತಿದ್ದೀನಿ. ಆಕ್ಚುಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ವಿಷಯಗಳಿದೆ. ನನ್ನ ಮನದಾಳದ ಮಾತು ಎಪಿಸೋಡ್ 2ನ ಕೂಡ ಆದಷ್ಟು ಬೇಗ ಮಾಡೋಣ. ಇದು 1 ಮಂತ್ ಹಳೆ ವಿಡಿಯೋ. ಆಟೋದಲ್ಲಿ ಹೋಗುವಾಗ್ಲೇ ತಿಂಡಿ ಮಾಡ್ಕೊಂಡೆ. ಉಪ್ಪಿಟ್ಟು ನನ್ನ ಫ್ರೆಂಡ್ ಅವ್ರ ಮನೆಯಿಂದ ತಂದು ಕೊಟ್ಟಿದ್ರು. ಆ್ಯಂಡ್ ಇವತ್ತು ಆಫೀಸ್ಗೆಲ್ಲ ಕ್ಲೈಂಟ್ ಪ್ಲೇಸಿಗೆ ಹೋಗ್ತಾ ಇದ್ವಿ. ಆಡಿಟ್ನ ಬೇಗ ಬೇಗ ಕ್ಲೋಸ್ ಮಾಡೋಣ ಅಂತ ಬೇಗ ಬೇಗ ಕೆಲಸಗಳನ್ನ ಮುಗಿಸೋದಕ್ಕೆ ಅಂತ ಕೂತ್ಕೊಂಡ್ವಿ. ಇವತ್ತು ನಾನು ಹಾಗೆ ನನ್ನ ಸೀನಿಯರ್ ಇಬ್ಬರೇ, ನಮ್ಮ ಮ್ಯಾನೇಜರ್ ಇರಲಿಲ್ಲ. ನನ್ನ ಸೀನಿಯರ್ ಎಷ್ಟು ಎಕ್ಸ್ಪ್ರೆಸಿವ್ ಅಂದ್ರೆ, ಏನೇ ಒಂದು ವಿಷಯ ಹೇಳ್ಬೇಕಾದ್ರೂ ತುಂಬಾನೇ ಎಕ್ಸ್ಪ್ರೆಷನ್ ಕೊಟ್ಟು ಹೇಳ್ತಾರೆ. ಪ್ರತಿ ಸರಿ ಆರ್ಡರ್ ಮಾಡ್ಕೋತೀವಿ ನಾವು. ಇವತ್ತು ಅಲ್ಲೇ ಹತ್ತದಲ್ಲಿರುವಂತ ಮಾಲ್ಗೆ ಹೋದ್ವಿ. ಅಲ್ಲಿ ಬರ್ಗರ್, ವ್ರಾಪ್ಸ್, ಮಿಲ್ಕ್ ಶೇಕ್, ಫ್ರೈಸ್ ಅಂತ ತುಂಬಾನೇ ಜಂಕ್ ಫುಡ್ ತಿಂದ್ವಿ. ಹಾಗೆ ಬರ್ತಾ ಒಂದು ವಾಕ್ ಕೂಡ ಮಾಡ್ಕೊಂಡು ಬಂದ್ವಿ. ನಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಅವ್ರು ಯಾವಾಗ್ಲೂ ಜೂನಿಯರ್ ತರ ಬಿಹೇವ್ ಮಾಡ್ತಾರೆ, ನಾನು ಯಾವಾಗ್ಲೂ ಸೀನಿಯರ್ ತರ ಬಿಹೇವ್ ಮಾಡ್ತೀನಿ. ಬಿಕಾಸ್ ನಾನಂತೂ ಅವ್ರಿಗೆ ಅಷ್ಟು ಕ್ವಶನ್ಸ್ ಮಾಡ್ತಾನೆ ಇರ್ತೀನಿ. ಪಾಪ ಅವ್ರು ಯಾವಾಗ್ಲೂ ಇವ್ರು ಆಲ್ವೇಸ್ ರೈಟ್ ಮ್ಯಾಮ್ ಅಂತ ಸುಮ್ಮನಾಗ್ಬಿಡ್ತಾರೆ. ಸಚ್ ಅ ಜೆಂಟಲ್ ಮ್ಯಾನ್. ನನ್ ವಾದ ಯಾವಾಗಾದ್ರೂ ಜಾಸ್ತಿ ಆಗಿ ಅವ್ರಿಗೇನಾದ್ರೂ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಟೈಮ್ ಆಯ್ತು ಕೆಲಸ ಮಾಡು ಅಂತ ಹೇಳ್ಬಿಡ್ತಾರೆ. ಹಾಗೆ ನಮ್ಮಿಬ್ರು ಕೆಲಸನ ಮುಗಿಸ್ಕೊಂಡ್ವಿ. ಅವರು ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು ಅಂತ ಹೊರಟ್ರು. ಅವ್ರು ಹೊರಟಾದ್ಮೇಲೆ ನಾನು ಕೂಡ ನನ್ನ ಕೆಲಸನ ಮುಗಿಸ್ಕೊಂಡು ರಶ್ ಇರುವಂತ ಮೆಟ್ರೋದಲ್ಲಿ ಮನೆ ಕಡೆ ಹೊರಟೆ. ಮೆಟ್ರೋ ಇಂದ ಇಳಿತಿದ್ದಾಗೆ ಮಳೆ ಬರ್ತಾ ಇತ್ತು. ನನ್ಗಂತೂ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಮಳೆಯಲ್ಲಿ ನೆನ್ಕೊಂಡು ಆಡ್ಕೊಂಡು ಖುಷಿಯಾಗಿ PG ಕಡೆ ಹೊರಟೆ. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ, ನಂಗೋಸ್ಕರ ಕಾಯ್ತಾ ಇರಿ. ಟಾಟಾ, ಬಾಯ್.